कर्नाटका में गुलबर्गा का किला भी बहुत बड़ा है। चित्रदुर्ग के किले की विशालता भी आपको कौतूहल से भर देगी। ನಮಸ್ಕಾರ. ಇವತ್ತಿನ ದಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು, ನಮ್ಮ ಪ್ರಧಾನ ಸೇವಕರೆಂದೇ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ನರೇಂದ್ರ ಮೋದಿಜಿಯವರು ವಿಶೇಷ ಮತ್ತು ವಿನೂತನವಾದಂತಹ ಒಂದು ಜನಪ್ರಿಯವಾದಂತಹ ಕಾರ್ಯಕ್ರಮ, ಅದು 124ನೇ ಮನದಾಳದ ಮಾತು ಅಂದ್ರೆ ಮೋದಿಜಿಯವರ ಮನ್ ಕಿ ಬಾತ್ ಎನ್ನುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಕಲಬುರಗಿಯ ಬಗ್ಗೆ ಒಂದು ವಿಶೇಷವಾದಂತಹ ಮಾತನ್ನು ಹೇಳಿದ್ದಾರೆ. ಅದು ಬಹಮನಿ ಸುಲ್ತಾನರ ಕಾಲದಲ್ಲಿರುವಂತಹ ಕೋಟೆಯ ಬಗ್ಗೆ. ಆ ಕೋಟೆ ಅತ್ಯಂತ ಐತಿಹಾಸಿಕವಾದಂತಹ ಕೋಟೆ ಮತ್ತು ವಿಶ್ವವೇ ದಾಖಲೆಯನ್ನ ಮಾಡಿರುವಂತಹ ಒಂದು ಕೋಟೆಯಾಗಿದೆ. ಅದಲ್ಲದೆ ಚಿತ್ರದುರ್ಗದ ಕೋಟೆ ಆಗಿರಬಹುದು ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಐತಿಹಾಸಿಕ ಕೋಟೆಯ ನೆನಪನ್ನು ಕೂಡ ಇವತ್ತು ಮೆಲುಕು ಹಾಕಿದ್ದಾರೆ. ಇಂತಹ ಕೋಟೆಗಳಲ್ಲಿ ಹಿಂದಿನ ಐತಿಹಾಸಿಕ ಹಿನ್ನೆಲೆ ಏನಿತ್ತು ಮತ್ತೆ ಮುಂದೆ ಅದನ್ನ ನಾವು ಯಾವ ರೀತಿಯಾಗಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಶೇಷವಾದಂತಹ ಕಾಳಜಿಯನ್ನು ವಹಿಸಿದ್ದಾರೆ. ಇವತ್ತಿನ ದಿನ ಇರುವಂತಹ ಈ ನಮ್ಮ ಕಲಬುರಗಿಯ ಕೋಟೆ ವಿನಾಶದ ಅಂಚಿನಲ್ಲಿದೆ. ಅದರ ಪುನರುಜ್ಜೀವನ ಆಗಬೇಕಾಗಿದೆ ಮತ್ತು ಅಲ್ಲಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡುವಂತಹ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಾಡು ಮಾಡಬೇಕಾಗಿದೆ. ಆ ಕಾರ್ಯವನ್ನ ರಾಜ್ಯ ಸರ್ಕಾರ ಮಾಡಬೇಕಾಗಿರೋದು, ಅದು ಮಾಡದೇ ಇರುವಂತದ್ದು ದುರಾದೃಷ್ಟಕರ. ಇವತ್ತಿನ ದಿನ ನಮ್ಮ ಕಲಬುರಗಿಯ ಬಗ್ಗೆ ಕಳೆದ ತಿಂಗಳು ಕಲಬುರಗಿಯ ರೊಟ್ಟಿಯ ಬಗ್ಗೆ ಅತ್ಯಂತ ಹೆಮ್ಮೆಯ ಸಂಗತಿಯನ್ನು ವ್ಯಕ್ತಪಡಿಸಿದರು ನರೇಂದ್ರ ಮೋದಿಜಿಯವರು. ಇವತ್ತು ಮತ್ತೊಂದು ಬಾರಿ ಕಲಬುರಗಿಯನ್ನ ನೆನಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಮಸ್ತ ಕಲಬುರಗಿಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ನಮ್ಮ ಹೆಮ್ಮೆಯ ಪ್ರಧಾನಿಗಳಿಗೆ ಸಲ್ಲಿಸುತ್ತಾ, ಇಲ್ಲಿರುವಂತಹ ಈ ಪ್ರವಾಸಿ ತಾಣವನ್ನ ಅತ್ಯಂತ ಬಲಿಷ್ಠವಾಗಿ ಸದೃಢವಾಗಿ ಕಟ್ಟಬೇಕು ಮತ್ತು ಅದನ್ನ ಕಾಪಾಡಿಕೊಂಡು ಹೋಗುವಂತಹ ಹೊಣೆ ನಮ್ಮೆಲ್ಲರ ಮೇಲಿದೆ ಎನ್ನುವಂತಹ ಕಾಳಜಿಯನ್ನು ವ್ಯಕ್ತಪಡಿಸಿ ಅದರ ಪುನರುಜ್ಜೀವನಕ್ಕೆ ನಾವು ನೀವೆಲ್ಲರೂ ಸೇರಿ ಮುಂದಾಗಬೇಕು ಅನ್ನುವಂತಹ ವಿನಂತಿಯನ್ನು ನಾನಿವತ್ತು ಮಾಡ್ತಾ ಇದ್ದೀನಿ.